ವಸಂತ, ಹಾ ಅಖಿಲ್ ಶ್ಯಾಮ ಯಾಕಿನ್ನೂ ಬಂದಿಲ್ಲ? ರೆಡಿ ಆಗ್ತಿದ್ದಾರೆ ಅನ್ಸುತ್ತೆ ರೀ. ಬರ್ತಾರೆ. ಅಷ್ಟ್ರೊಳಗೆ ಅವ್ರು ಬಂದ್ಬಿಡ್ತಾರೆ. ಹಾ, ಅಲ್ಲಿ ನೋಡು, ಮಾತಾಡ್ತಿರೋ ಹಾಗೆ ಬಂದ್ಬಿಟ್ರು. ವೆಲ್ಕಮ್. ಹಲೋ. ವೆಲ್ಕಮ್ ರೋಷನ್. ವೆಲ್ಕಮ್ ಲೀಲಾ. ಹಲೋ. ಬಾರಪ್ಪ. ಹಾಯ್ 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 ಹಾಯ್, ಹೌ ಯು? ಹಾ, ಬನ್ನಿ ಒಳಗಡೆ ಹೋಗೋಣ. ಯಾ. ಹಾ, ಬನ್ನಿ, ಇದೇ ನಮ್ಮ ಹೌಸ್. ಏನ್ ಅಂಕಲ್ ಇದು ಫ್ಯಾಮಿಲಿ ಪ್ಯಾಕೇಜ್ ಜೊತೆ ವೆಲ್ಕಮ್ ಮಾಡ್ತಾ ಇದ್ದೀರಾ? ನೀವು US ಇಂದ ಬಂದಾಗ ಏರ್ಪೋರ್ಟ್ ಬಂದು ವೆಲ್ಕಮ್ ಮಾಡ್ಲಿಲ್ವಲ್ಲ? ಅಟ್ಲೀಸ್ಟ್ ನಮ್ಮ ಮನೆಗೆ ಬಂದಾಗ್ಲಾದ್ರೂ ಹೀಗೆ ವೆಲ್ಕಮ್ ಮಾಡೋಣ ಅಂತ. ಥ್ಯಾಂಕ್ ಯು ಅಂಕಲ್. ಡ್ಯಾಡಿ ನಿಮ್ಗೆ ಸಾರಿ ಹೇಳಕ್ ಹೇಳಿದ್ರು. ಸಾರಿನಾ? ಯಾಕೆ? ಅದೇ ಅಂಕಲ್, ಅಖಿಲ್ ಅಣ್ಣ ಮದುವೆಗೆ ಡ್ಯಾಡಿ ಬರಕ್ಕಾಗ್ಲಿಲ್ವಲ್ಲ, ಅದಕ್ಕೆ. ಓ, ಇಟ್ಸ್ ಓಕೆ. ಹೌದು, ಅಖಿಲ್ ಅಣ್ಣ ಮತ್ತೆ ಅತ್ತಿಗೆ ಎಲ್ಲಿದ್ದಾರೆ? ಅಖಿಲ್ ಅವನ್ ರೂಮಲ್ಲಿದ್ದಾನೆ. ಅಖಿಲ್ ವೈಫ್ ಆ ರೂಮಲ್ಲಿದ್ದಾಳೆ. ನಿಮ್ಮನೇಲಿ ರೂಮ್ಸ್ ಜಾಸ್ತಿ ಇದ್ದು ಮನುಷ್ಯರು ಕಡಿಮೆ ಇದ್ದಾರಾ? ಅಂದ್ರೆ ಗಂಡ ಹೆಂಡತಿ ಬೇರೆ ಬೇರೆ ರೂಮಲ್ಲಿರೋದಕ್ಕೆ ಡೌಟ್ ಬಂತು. ಅಂದ್ರೆ ನನ್ ಸೊಸೆ ಆ ಗೆಸ್ಟ್ ರೂಮಲ್ಲಿ ಏನೋ ಕೆಲಸ ಮಾಡ್ತಿರ್ತಾಳಮ್ಮ. ಓ ಓಹ್, ಅಖಿಲ್, ಮಗ್ನೆ ಅಖಿಲ್. ಆಂಟಿ ಕರಿಬೇಡಿ, ನಾವೇ ಹೋಗಿ ಅಣ್ಣನಿಗೆ ಸರ್ಪ್ರೈಸ್ ಕೊಡ್ತೀವಿ. ಬಾ ಹೋಗೋಣ. ನಡಿ. ಅದು ರೂಪಾರಾಣಿ ಹಾಡ್ ಅನ್ಸುತ್ತೆ ಅಲ್ವಾ? ಅನ್ಸೋದಕ್ಕೇನಿದೆ, ರೂಪಾರಾಣಿ ಹಾಡೇ ಕೇಳಿಸ್ತಿರೋದು. ಅಂದ್ರೆ ರೂಪಾರಾಣಿ ಆ ರೂಮಲ್ಲಿ ಹಾಡ್ತಿದ್ದಾರೆ ಅಂತಾಯ್ತು. ಅನ್ನಿಸ್ತಿದೆ ಅಲ್ಲ, ಅದೇ ವಿಷಯ. ಗೆಸ್ಟ್ ಆಗಿ ಬಂದಿರಬೇಕು, ಗೆಸ್ಟ್ ರೂಮಲ್ಲಿ ಇರಬೇಕು. ನೋಡೋಣ ಬಾ. ಬಾ.
ಹಲೋ ರೂಪಾರಾಣಿ, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ನಿಮ್ ಹಾಡು ಬಂದ್ರೆ ಎಲ್ಲಿದ್ರೂ ಕೇಳಿಸ್ಬಿಡತ್ತೆ. ಆದ್ರೆ ಇಲ್ಲಿವರೆಗೂ ನಿಮ್ಮನ್ನ ನಾನು ನೋಡಿಲ್ವಲ್ಲ, ಅದಕ್ಕೆ ಖುಷಿ ಆಗೋಯ್ತು. ನಮ್ ರೋಷನ್ ಕೂಡ ನಿಮಗ್ ದೊಡ್ಡ ಫ್ಯಾನ್, ಆದ್ರೆ ನನ್ನಷ್ಟೇನು ದೊಡ್ಡ ಫ್ಯಾನ್ ಅಲ್ಲ. ಕಾರ್ ಹತ್ತುತ್ತಿದ್ದ ಹಾಗೆ ನಿಮ್ ಹಾಡೆ ಹಾಕ್ತಾನೆ. ಅಂದ್ರೆ ಅದು ಹೌದು ರೀ, ನನಗೆ ಮೂಡ್ ಚೆನ್ನಾಗಿದ್ದಾಗ್ಲೂ ನಿಮ್ಮ ಹಾಡೇ ಕೇಳ್ತೀನಿ, ಮೂಡ್ ಚೆನ್ನಾಗಿಲ್ಲ ಅಂದ್ರೂ ನಿಮ್ಮ ಹಾಡೇ ಕೇಳ್ತೀನಿ. ಅದು ಎಷ್ಟು ಸಲ ಅನ್ಕೊಂಡಿದೀವೋ ರೂಪಾರಾಣಿ ನೋಡ್ಬೇಕಂತ ಅಲ್ವಾ? ಅಷ್ಟು ಸಲ ಆಸೆ ಪಟ್ಟಿದ್ದಕ್ಕೇನೆ ಹೀಗೆ ಅಂದ್ಕೊಳ್ದೇನೆ ನೋಡ್ತಾ ಇದ್ದೀವಿ. ವಿತ್ ಯೋರ್ ಪರ್ಮಿಷನ್ ಒನ್ ಸೆಲ್ಫಿ ರೂಪಾರಾಣಿ. ಇಲ್ಲಿ ನಾನು ಕೂಡ ಬರ್ತೀನಿ. ಆ ಕಡೆಯಿಂದ. ಥ್ಯಾಂಕ್ ಯು ರೂಪಾರಾಣಿ. ಥ್ಯಾಂಕ್ ಯು ರೂಪಾರಾಣಿ. ನೀವ್ ಅನ್ಕೊಂಡ ಹಾಗೆ ನಾನು ರೂಪಾರಾಣಿ ಅಲ್ಲ. ಅಲ್ವಾ, ಮತ್ತಾಗ್ಲೇ ಹಾಡು ಹೇಳ್ತಿದ್ರಿ. ಹಾಡ ಇಲ್ಲ, ನಾನು ಹಾಡ್ಲಿಲ್ಲ. ಹಾಡೇ ಹಾಡಿಲ್ಲ ಅಂತೀರಾ? ಆ ಹಾಡು ಕೇಳಿದಕ್ಕೆ ನಾವು ಒಳಗೆ ಬಂದಿದ್ದು. ಅಂದ್ರೆ ನನಗೂ ರೂಪಾರಾಣಿ ಹಾಡಂದ್ರೆ ತುಂಬಾ ಇಷ್ಟ. ಫೋನಲ್ಲಿ ಆ ಹಾಡು ಕೇಳ್ತಾ ಇದ್ದೆ. ಓ, ಅದನ್ನ ಕೇಳಿ ನೀವು ಒಳಗಡೆ ಬಂದ್ರಿ ಅಷ್ಟೇ ಹೊರತು ನಾನು ರೂಪಾರಾಣಿ ಅಲ್ಲ. ಹೌದಾ? ಹೌದು ಕಣೋ, ಅವಳು ರೂಪಾರಾಣಿ ಅಲ್ಲ, ನನ್ನ ಹೆಂಡತಿ. ರಿಯಲಿ? ಅಂದ್ರೆ ರೂಪಾರಾಣಿ ಹಾಡು ಕೇಳಿ ನಾವು ಮೋಸ ಹೋದ್ವಿ ಅಂತಾಯ್ತು. ನಾವು ಮಾತ್ರ ನಿಮ್ಮ ಮೂವಿ ಸಾಂಗ್ಸ್ ಎಲ್ಲ ಕೇಳಿ ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿನ್ನ ಸಾಂಗಿಂದ ಚಿಕ್ಕ ಚಿಕ್ಕ ಮೂಮೆಂಟ್ಸ್ ಪ್ಲೀಸ್ ಕಣೋ. ತಗೊಳ್ಳಿ ಅಂಕಲ್. ವೆಡ್ಡಿಂಗ್ ಕಾರ್ಡ್. ವಾವ್, ಮದುವೆ ಸಂಭ್ರಮ. ಚೆನ್ನಾಗಿದೆ ರೋಷನ್ ಮದುವೆ ಕಾರ್ಡು. ಇದು ಮದುವೆ ಕಾರ್ಡ್ ಅಲ್ಲ ಅಂಕಲ್, ಮದುವೆ ಸಂಭ್ರಮದ ಕಾರ್ಡು. ಓ, ಎಲ್ರೂ ತಪ್ಪದೆ ಬನ್ನಿ. ಸರಿನಪ್ಪ, ಬರ್ತೀವಿ. ಅಕ್ಕ, ಏನ್ ಶ್ಯಾಮ? ನಮ್ಮ ಮನೆಗೆ ಗುರುಗಳು ಬರ್ತಿದಾರಂತೆ. ಹೌದಾ? ಗುರುಗಳು ನಮ್ಮನೆಗೆ ಬರ್ತಾರಾ? ಯಾರು ಹೇಳಿದ್ದು? ಅತ್ತೆನೇ ಹೇಳಿದ್ದಕ್ಕ. ರಿಜಿಸ್ಟ್ರೇಷನ್ ಆಗ್ತಿದ್ದ ಹಾಗೆ ಬೇಗ ಭೂಮಿ ಪೂಜೆ ಮಾಡಿಸಿ ಅಂತ ಗುರುಗಳು ಹೇಳಿದ್ರಂತೆ. ಆ ರಿಜಿಸ್ಟ್ರೇಷನ್ ಅಖಿಲ್ ಹೆಸರಲ್ಲಿ ಆದ್ರೆ ತಾನೇ ಭೂಮಿ ಪೂಜೆ ನಡೆಯೋದಕ್ಕೆ. ಭೂಮಿ ಪೂಜೆ ಮುಗಿದ್ಮೇಲೆ ಗುರುಗಳು ನಮ್ಮ ಮನೆಗೆ ಬರ್ತಾರಂತೆ. ಅದೇನು, ಗುರುಗಳು ಭೂಮಿ ಪೂಜೆಗೆ ಬಂದ್ರೇನೆ ಚೆನ್ನಾಗಿರುತ್ತಲ್ವಾ? ಗುರುಗಳು ಯಾವುದೋ ದೀಕ್ಷೆಯಲ್ಲಿದ್ದಾರಂತೆ. ಆ ದೀಕ್ಷೆ ಪೂರ್ತಿ ಆಗೋ ತನಕ ಅವರು ಆಶ್ರಮದಿಂದ ಬರಲ್ಲ. ಅದಕ್ಕೆ
ಮತ್ತೆ ಈ ರೀತಿ ಒಳ್ಳೆ ಮುಹೂರ್ತ ಇರಲ್ಲ ಅಂತ ಭೂಮಿ ಪೂಜೆ ಮಾಡಕ್ ಹೇಳಿದ್ರಂತೆ. ದೀಕ್ಷೆ ಮುಗಿದ ತಕ್ಷಣ ಗುರುಗಳು ನಮ್ಮ ಮನೆಗೆ ಬರ್ತೀನಿ ಅಂದ್ರಂತೆ. ಆಗ ಅತ್ತೇನೆ ಗುರುಗಳಿಗೆ ಪಾದ ಪೂಜೆ ಮಾಡಿ ಆ ಸೈಟ್ ಪತ್ರನ ಅವ್ರ ಪಾದಕ್ಕೆ ಒಪ್ಸೋದು ಅಂತ ಅವ್ರು ಅನ್ಕೊಂಡಿದಾರಂತಕ್ಕ. ಹೌದಾ? ಹಾಗಾದ್ರೆ ನಾವು ಕೂಡ ಗುರುಗಳಿಗೆ ಪಾದ ಪೂಜೆ ಮಾಡೋಣವಾ? ಹಾ, ಖಂಡಿತವಾಗ್ಲೂ ಮಾಡೋಣ ಅಕ್ಕ. ಐಶ್ವರ್ಯ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀವು ಭೂಮಿ ಪೂಜೆ ಬಗ್ಗೆ ಪಾದ ಪೂಜೆ ಬಗ್ಗೆ ಮಾತಾಡ್ತಿದ್ರಲ್ಲ, ಅದನ್ನೇ ಕೇಳ್ತಿದ್ದೆ. ನಾಳೆ ಗುರುಗಳು ಬಂದಾಗ ನೀನ್ ಕೂಡ ಅವ್ರಿಗೆ ಪಾದ ಪೂಜೆ ಮಾಡ್ತೀಯಾ ಐಶ್ವರ್ಯ? ಸಂತಾನ ಪ್ರಾಪ್ತಿಗೆ ಅಂತ ನಿನ್ಗೆ ಆಶೀರ್ವಾದ ಮಾಡಿ ಗುರುಗಳು ನಿನ್ಗೆ ಹಣ್ಣು ಕೂಡ ಕೊಟ್ಟಿದ್ರಲ್ವಾ? ಹಣ್ಣು ಕೊಟ್ರೇನಾಯ್ತು, ರಿಸಲ್ಟ್ ಏನು ಸಿಗ್ಲಿಲ್ವಲ್ಲ. ನೀವ ಹಣ್ಣನ್ನ ಸ್ವೀಕಾರ ಮಾಡಿರೋದ್ರ ಮೇಲೆ ಫಲ ಸಿಗೋದು. ಅಂದ್ರೆ ಅಂದ್ರೆ ನಾವ್ ಯಾವ ರೀತಿ ಮನ್ಸಿಂದ ಸ್ವೀಕಾರ ಮಾಡ್ತೀವೋ ಆ ರೀತಿ ಫಲಿತಾಂಶ ಸಿಗತ್ತೆ ಅಂತಾರೆ. ಅದನ್ನೇ ಹೇಳ್ತಿದ್ದೆ. ಆದ್ರೂ ರಿಸಲ್ಟ್ ಬಗ್ಗೆ ಯೋಚನೆ ಮಾಡದೆ ದೊಡ್ಡವರು ಗುರುಗಳು ನಮ್ಮ ಮನೆಗೆ ಬಂದಾಗ ಪಾದ ಪೂಜೆ ಮಾಡೋದು ಒಳ್ಳೇದೇ ಅಲ್ವಾ? ದೇವ್ರಿಗೆ ಪೂಜೆ ಮಾಡೋ ಹಾಗೆ ಮನುಷ್ಯರಿಗೆ ಪೂಜೆ ಮಾಡೋದು ಅಂದ್ರೆ ಏನಕ್ಕ? ಅದು ಮನುಷ್ಯರ ಪಾದನೇ ಆದ್ರೂ ಗುರುಗಳ ಪಾದ ಅಲ್ವಾ ಅಕ್ಕ? ಗುರುಗಳ ಪಾದನ ಕೃಷ್ಣಂ ಒಂದೇ ಜಗದ್ಗುರು ಅಂತ ಪೂಜೆ ಮಾಡೋ ಆ ಕೃಷ್ಣನ್ ಪಾದ ಅನ್ಕೊಂಡು ಪೂಜೆ ಮಾಡ್ಬೋದಲ್ವಾ ಅಕ್ಕ? ನಿನ್ ಕೃಷ್ಣನ್ ಕತೆನೆಲ್ಲ ನನ್ನ ಹತ್ರ ಹೇಳ್ಬೇಡ. ಬೇಕು ಅಂದ್ರೆ ನೀವು ಪೂಜೆ ಮಾಡ್ಕೊಳ್ಳಿ, ನನ್ನನ್ ಮಾತ್ರ ಬಲವಂತ ಮಾಡಬೇಡಿ. ಹೌದಾ? ಆನಂದ ವರ್ಮಂಗೆ ಅಂತ ಮೋಸ ಮಾಡಕ್ ಹೇಳಿದ್ಲ ಆ ಲೇಡಿ? ಹೌದು ಸರ್. ಅಂದ್ರೆ ಆ ಲೇಡಿಗೆ ಆನಂದ ಗಜಪತಿ ವರ್ಮ ದೊಡ್ಡ ಶತ್ರುನೇ ಆಗಿರ್ತಾನೆ ಸರ್. ಹೌದು, ನನಗೂ ಹಾಗೆ ಅನ್ನಿಸ್ತು. ಆ ಆನಂದ ವರ್ಮ ನಿಮಗೂ ಶತ್ರು ಆಗಿರೋದಕ್ಕೆ ನಾನು ನಿಮ್ಮ ಹತ್ರ ಬಂದೆ ಸರ್. ಆ ಲೇಡಿ ಹೇಳ್ದಾಗೆ ಆನಂದ ವರ್ಮನ ಚೀಟ್ ಮಾಡಿ ಆ ಲ್ಯಾಂಡ್ ನಿಮ್ಗೆ ಸಿಗೋ ಹೋಗಿ ಮಾಡೋದು ನನ್ನ ಉದ್ದೇಶ ಸರ್. ಆ ಲ್ಯಾಂಡ್ ನೀವು ತಗೊಂಡ್ರಿ ಅಂದರೆ ಆ ಆನಂದ್ ವರ್ಮ ನಿಮ್ಮನ್ನು ಏನು ಮಾಡೋಕ್ಕಾಗಲ್ಲ, ನನ್ನೂ ಏನು ಮಾಡೋಕ್ಕಾಗಲ್ಲ ಸರ್. ಎಸ್, ಆ ಆನಂದ ವರ್ಮ ನನ್ನೂ ಏನೂ ಮಾಡೋಕ್ಕಾಗಲ್ಲ, ನಿನ್ನೂ ಏನೂ ಮಾಡೋಕ್ಕಾಗಲ್ಲ. ಅವನು ಅವನ ಸಂಸಾರ ಸಮೇತ ಕೂತ್ಕೊಂಡು ಅಳೋದು ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಏ ಪ್ರಸಾದ್, ಏ ಪ್ರಸಾದ್. ಸರ್ ಏನ್ ಸರ್? ಇವನ್ ಹೆಸರು ಪ್ರಸಾದ್. ನಮಸ್ಕಾರ ಸರ್. ನಮಸ್ತೆ. ಆಸ್ತಿ ತಗೊಳ್ಳೋದ್ರಲ್ಲಿ ನಾನು ಸುನಾಮಿ ಆದ್ರೆ ಈ ಪ್ರಸಾದ್ ರಾವ್ ನನ್ನ ಆಸ್ತಿಗೆ ಬೇನಾಮಿ. ಆ ಲ್ಯಾಂಡ್ನ ಇವನ್ ಹೆಸರಲ್ಲೇ ತಗೋತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಲೇಡಿ ಹೇಳಿದ ಹಾಗೆ ಆ ಆನಂದ್ ವರ್ಮ ಮೋಸ ಹೋಗಬೇಕು, ಆ ಲ್ಯಾಂಡ್ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತ ಕೂಡ ನೀವೇ ಹೇಳಿ ಸರ್. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಎಸ್, ಮೇನ್ ಏರಿಯಾದಲ್ಲಿ ಒಂದು ಡಮ್ಮಿ ರಿಯಲ್ ಎಸ್ಟೇಟ್ ಆಫೀಸ್ ಓಪನ್ ಮಾಡೋದು. ಓಕೆ, ನೀನೇ ಆ ಕಂಪ್ನಿ ಓನರ್ ಅಂತ ಹೇಳೋಣ. ನಿಮ್ಮ ರಿಯಲ್ ಎಸ್ಟೇಟ್ ಕಂಪ್ನಿಯಲ್ಲಿ ಅವತ್ತು ತುಂಬ ರಿಜಿಸ್ಟ್ರೇಷನ್ಸ್ ಇರೋದ್ರಿಂದ ರಿಜಿಸ್ಟ್ರಾರೇ ಅಲ್ಲಿಗೆ ಬಂದು ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ಅಂತ ಆನಂದ ವರ್ಮನ ನಂಬಿಸೋದು. ಆ ಲ್ಯಾಂಡ್ ಓನರ್ನ ಕೂಡ ಅಲ್ಲಿಗೆ ಕರೆಸೋದು. ಆ ಓನರ್ ತನ್ನ ಜಾಗನ ಆನಂದ ವರ್ಮಂಗೆ ಮಾರಿದ ಹಾಗೆ ಆಮೇಲೆ ಆನಂದ ವರ್ಮ
ಅದೇ ಜಾಗನ ನನ್ನ ಬೇನಾಮಿ ಪ್ರಸಾದ್ ವರ್ಮಂಗೆ ಮಾರಿದ ಹಾಗೆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಸೈನ್ ಹಾಕ್ಸಿ ರಿಜಿಸ್ಟ್ರೇಷನ್ ಕಾರ್ಯಕ್ರಮನ ಪೂರ್ತಿ ಮಾಡೋದು. ಅದು ಹೇಗೆ ಮಾಡ್ತೀರಾ ಸರ್? ಅದಕ್ಕೂ ನನ್ನ ಹತ್ರ ಒಂದು ಪ್ಲಾನ್ ಇದೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಹಾಗಾದ್ರೆ ಓಕೆ ಸರ್. ಆದರೆ ರಿಜಿಸ್ಟ್ರಾರ್ ಹೊರಗಡೆ ಬರ್ತಾರಾ ಸರ್? ಬರ್ತಾರೆ. ನಡೆಯೋದ್ರಲ್ಲಿ ಲೀಗಲ್ ಆಗಿ ಅವ್ರ ತಪ್ಪೇನು ಇರೋದಿಲ್ವಲ್ಲ, ಅವ್ರು ಬರ್ತಾರೆ. ಓ, ನಾವು ಹೇಳ್ದ ಹಾಗೆ ರಿಜಿಸ್ಟ್ರೇಷನ್ ಕಾರ್ಯಕ್ರಮನ ಪೂರ್ತಿ ಮಾಡ್ತಾರೆ. ಓಕೆ. ಅದೆಲ್ಲ ನಾನು ನೋಡ್ಕೋತೀನಿ. ನೀನ್ ಮೊದಲು ಒಂದು ಡಮ್ಮಿ ರಿಯಲ್ ಎಸ್ಟೇಟ್ ಆಫೀಸ್ ನೋಡು. ಓಕೆ ಓಕೆ ಸರ್. ಆನಂದ ಗಜಪತಿ ವರ್ಮ ಆ ಜಾಗ ತಗೊಂಡು ಆಶ್ರಮ ಕಟ್ಸಿ ಬೆಟ್ಟದಷ್ಟು ಪುಣ್ಯನ ಮೂಟೆ ಕಟ್ಟಬೇಕು ಅಂತ ನಿನ್ ಕುಟುಂಬ ಪೂರ್ತಿ ಕುಣಿದಾಡ್ತಿದೆ ಅಲ್ವಾ? ನಿನ್ ಪಾಪನ ಹೆಚ್ಚು ಮಾಡಿ ನಿಮ್ಮನ್ನ ಒದ್ದಾಡೋ ಹಾಗೆ ಮಾಡ್ತೀನಿ. ನೋಡ್ತಾ ಇರಿ. ಅರ್ಜುನ್, ಮಲ್ಲಿಕಾರ್ಜುನ್. ಇದೇನು ಇಷ್ಟು ಸಲ ನೀರು ಕುಡಿದ್ರು ಬಿಕ್ಕಳಿಗೆ ಬರ್ತಾನೆ ಇದೆ. ಸಕ್ಕರೆ ತಿಂದ್ರೆ ಬಿಕ್ಕಳಿಗೆ ನಿಲ್ಲತ್ತೇನೋ ನೋಡ್ತೀನಿ. ಅಮ್ಮ, ಕಡಿಮೆ ಆಯ್ತು. ಸಕ್ಕರೆ ತಿನ್ನಲ್ವಾ? ಕಡಿಮೆ ಯಾಕಾಗ್ಲಿಲ್ಲ?